ನೀವು ಯಾಕೆ ಬಿಗ್ ಬಾಸ್ಗೆ ಹೋದ್ರಿ? ನನಗೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಒಂದು ಸ್ಟೇಜ್ ಮೇಲೆ ಸುದೀಪ್ ಸರ್ ಕೇಳ್ತಾರೆ, ಏನಕ್ಕೆ ನಿನಗೆ ಬಿಗ್ ಬಾಸ್ ಅಂತ ಕೇಳ್ತಾರೆ. ನಮ್ಮದು ಒಂದು 80 ಮನೆ ಇರುವಂಥ ಒಂದು ಚಿಕ್ಕ ಗ್ರಾಮ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ದೊಡ್ಡೇಗೌಡನ ಕೊಪ್ಪಲು ಅನ್ನೋ ಒಂದು ಗ್ರಾಮ. ನಮ್ಮೂರಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ ಆಗ್ಬೋದು, ಒಂದು ಬಸ್ಸಿನ ವ್ಯವಸ್ಥೆ ಆಗ್ಬೋದು, ಯಾವುದೂ ಇಲ್ಲ ನಮ್ಮೂರಿಗೆ. ಹೋಗ್ಬೇಕು ಅಂದರೆ ಒಂದು 7-8 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಈ ಥರದ ಒಂದು ಪರಿಸ್ಥಿತಿ. ಯಾರೋ ಸ್ಕೂಟ್ರು ಗಿಟ್ರು ಮಡಿಕೊಂಡಿರೋರು ಸ್ಕೂಟ್ರಲ್ಲಿ ಹೋಗ್ತಾರೆ, ಸ್ಕೂಟ್ರು ಇಲ್ಲದೆ ಹೋದವರು ನಡ್ಕೊಂಡೇ ಹೋಗ್ತಾರೆ. ಅವ್ರಿಗೆ ಜ್ವರ ಬರಲಿ ಇನ್ನೊಂದು ಬರಲಿ, ಅಷ್ಟು ಹುಷಾರಿಲ್ಲ ಅಂದರೂ ಆಸ್ಪತ್ರೆಗೆ ಹೋಗ್ಬೇಕು ನಡ್ಕೊಂಡು ಹೋಗ್ತಾರೆ. ಅಥವಾ ದಿನನಿತ್ಯದ ನಮಗೆ ಆಹಾರ ಸೇವನೆ ಮಾಡೋಕ್ಕೆ ಏನೋ ತರಕಾರಿ ಅದು ಇದು ತಗೊಬರ್ಬೇಕು ಅಂದ್ರೂ ಈ ಪಕ್ಕದೂರ್ಗೆ ಹೋಗೇ ತಗೊಂಬರ್ಬೇಕು. ಈ ಥರ ಇರೋದ್ರಿಂದ ನಮ್ಮೂರಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ, ಒಂದು ಬಸ್ಸಿನ ವ್ಯವಸ್ಥೆ ಬೇಕು ಸರ್. ಈ ಥರದ್ದು ನೀವು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಒಂದು ಮಾತು ಹೇಳಿದ್ರೆ ಎಲ್ಲೋ ಆಗ್ಬಿಡುತ್ತೇನೋ ಅನ್ನೋ ಒಂದು ಆಸೆ ಇಟ್ಕೊಂಡು ಹೋಗಿದೆ. ಬಟ್ ನನ್ನ ಕಾರಣಾಂತರದಿಂದ ಅರ್ಧಕ್ಕೆ ನನ್ನ ಸ್ವಇಚ್ಛೆಯಿಂದ ನಾನೇ ಆಚೆಗೆ ಬಂದಿದ್ದರಿಂದ ನನ್ನ ಆಸೆ ಆಗೇ ಉಳ್ಕೊತು. ಹೋದರೆ ಏನೋ ಒಂದು ಕೇಳ್ಕೊಬೋದಾಗಿತ್ತು ಅಂತ ಅಷ್ಟೇ. ಸರ್ ನಮ್ಮೂರಿಗೆ ಈ ಥರದ್ದೊಂದು ಏನೋ ಒಂದು ಸಮಸ್ಯೆ ಕಾಡ್ತಾ ಇದೆ, ನಿಮ್ಮಿಂದ ಇದೊಂದು ಏನೋ ಒಂದು ನೆರವೇರಲಿ ಸರ್. ನೀವು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನೋ ಒಂದು ಮಾತು ಹೇಳಿದ್ರೆ ನಮ್ಮೂರಿಗೊಂದು ಆಗ್ಬೋದೇನೋ ಒಂದು ಆಸ್ಪತ್ರೆ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಏನೋ ಅಂತ ಅಷ್ಟೇ. ನಾನು ಹುಟ್ಟಿ ಬೆಳೆದಂಥ ಊರಿಗೆ ನನ್ನ ಕೈಲಾದಂಥ ಏನೋ ಒಂದು ಕೊಡುಗೆ, ಒಂದು ಅಳಿಲು ಸೇವೆ ಅಂತ ಏನೋ. ಬಟ್ ಆ ಆಸೆಯಾಗಿ ಉಳ್ಕೊತು. ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.